ಈ ತರ ಕೈಯೆಲ್ಲ ಕೊಡ್ತವೆ. ಹೌದೌದೌದು. ಇಷ್ಟೊತ್ತಿಗೆ ಗೊತ್ತಿದ್ದಿದ್ರೆ ಎಲ್ಲ ರೀಲ್ ಮಾಡಿ ವಿಡಿಯೋ ಮಾಡಿ ಹಾಕ್ಬಿಟ್ಟಿರೋರು ಅನ್ಕೊಂತೀನಿ. ಅದಕ್ಕೆ ನೆನ್ನೆ ಪ್ರೋಗ್ರಾಮ್ನೆಲ್ಲ ಇವತ್ತಿಗೆ ಶಿಫ್ಟ್ ಮಾಡಿಕೊಂಡು ಸುಮ್ಮನೆ ಆಗಿದೆ. 2:15 ತನಕ ಮೂವಿ ನೋಡಿದ್ವಿ. ಇದು ನಿನ್ನ ಬುರುಡೆ ಇನ್ನೂ ಗಟ್ಟಿ ಆಗೈತೆ ಅಂದ್ರೆ ತುಂಬಾ ಚೆನ್ನಾಗಿದೆ. ವರ್ತು 360 ರೂಪೀಸಿಗೆ. ಮನು ಆನ್ ಮಾಡಿದ್ದಾರೆ. ನೋಡಿದ ತಕ್ಷಣ ನನಗೆ ಕಣ್ಣಲ್ಲಿ ಆನಂದ ಭಾಷೆ. ಅದು ಬರ್ಲಿ ಗ್ರ್ಯಾಂಡ್ ರಿಚ್ ಲುಕ್ ಕೊಡತ್ತೆ ಈ ಡಿಸೈನು ಅಂದ್ರೆ. ಹಾಯ್ ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ರೈಸ್ ಕಿಟ್ಟಿದೆ. ಆ್ಯಕ್ಚುಲಿ ಇದು ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನು. ಯಾಕೋ ಕುಕ್ಕರ್ ತುಂಬ ಲೀಕ್ ಆಗತ್ತಪ್ಪ. ಎಲ್ಲೋ ಕುಕ್ಕರು ಒಂದೊಂದ್ಸರಿ ಲೀಕ್ ಆಗುತ್ತೆ. ಅವಾಗ ಲಿಡ್ ಬಿಚ್ಚಿ ಅದಕ್ಕೆ ಪುನಃ ತಣ್ಣೀರೆಲ್ಲ ಹಾಕಿ ವಾಪಸ್ ಹಾಕಿದ್ರೆ ಸರಿ ಹೋಗುತ್ತೆ. ಒಂದೊಂದ್ಸರಿ ಸ್ಟೀಮ್ ಹೊರಗಡೆ ಬಂದ್ಬಿಡುತ್ತೆ. ಅದೇನು ಗ್ಯಾಸ್ಕೆಟು ಚೇಂಜ್ ಮಾಡಿದೆ. ಅದೇನೋ ಕುಕ್ಕರ್ಗಳು ಅದಕ್ಕೆ ಬೇಜಾರು. ಬೇಗ ಈ ಥರ ಕೈಯೆಲ್ಲ ಕೊಡ್ತವೆ. ಅವಾಗವಾಗ ಚೇಂಜ್ ಮಾಡ್ತಾ ಇರಬೇಕು. ಏನಪ್ಪ ರಜಾ, ಗುಡ್ ಮಾರ್ನಿಂಗ್. ಏನು ಫುಲ್ ಬ್ಯುಸಿ ಆಗ್ಬಿಟ್ಟಿದ್ರ? ಕಾಫಿ ತಣ್ಣಗಾಯ್ತಲ್ಲ? ವೆಲ್ಕಮ್. ನಮಗೆ ಟೆನ್ಷನ್, ಅದು ತಣ್ಣಗಾದ್ರೆ ಪುನಃ ನಮಗೆ ಕೆಲಸ ಬರುತ್ತೆ ಅಂತ. ಅದಕ್ಕೆ ಮತ್ತೆ ಟೆನ್ಷನ್ ಆಗೋದು. ಹೌದೌದೌದು, ಇಂಪ್ರೂವೈಸಿಂಗು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟ್ರೈನಿಂಗ್. ಇದನ್ನೆಲ್ಲ ನಾನು ಇಟ್ಟು ನೀಟಾಗಿ ಜೋಡಿಸಿ ಪೂಜೆ ಮಾಡಿದೆ ಅಲ್ವಾ? ಅದನ್ನೆಲ್ಲ ಎತ್ತಿಡೋ ಕೆಲಸ ನಿಂದು ತಾನೆ? ಎತ್ತಿಡ್ಬೇಕು ತಾನೆ? ಅಲ್ಲಿರೋದು ಮ್ಯಾಕ್ಸಿಮಮ್ ಥಿಂಗ್ಸ್ ನಿಂದೆ ತಾನೆ? ಮನು, ಆ ಟ್ಯಾಬ್ ಇದೆಯಲ್ಲ, ಟ್ಯಾಬ್ದೊಂದು ಮೊನ್ನೆ ಏನೋ ಇನ್ವೆಂಟ್ ಮಾಡಿದ್ವಲ್ಲ, ಅದು ತೋರ್ಸೋದು ವಿಡಿಯೋದಲ್ಲಿ ಬೇಡವಾ? ಓಕೆ ಹಂಗೆ. ಇಷ್ಟು ವರ್ಷ ಆಯಿತು ನಾವು ಟ್ಯಾಬ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಟ್ಯಾಬ್ ಅಂತಲೇ ಇಲ್ಲ, ಫೋನ್ ಕೂಡ, ಐಫೋನ್ ಕೂಡ ಮೊನ್ನೆ ಏನೋ ಒಂದು ಹೊಸ ವಿಚಾರ ಗೊತ್ತಾಗಿದೆ. ಅದನ್ನ ವಿಡಿಯೋನಲ್ಲಿ ತೋರಿಸೋಣ ಅಂತ ಅನ್ಕೊಂಡೆ. ಈಗ ಜಸ್ಟ್ ಟ್ಯಾಬ್ ನೋಡ್ದಂಗೆ ನೆನಪಾಯ್ತು ನನಗೆ. ಮನು ರೀಲಲ್ಲಿ ತೋರಿಸೋಣ ಅಂತ ಇದ್ದಾರೆ. ನೋಡಿ, ಆ ರೀಲು 1 or 2 ಡೇಸಲ್ಲಿ ಬರುತ್ತೆ ಅಲ್ವಾ ಮನು? 1 or 2 ಡೇಸ್ ಅಲ್ಲ, ಇವತ್ತೇ ಇದು ಮಾಡಿ ನಾಳೆ ಅಪ್ಲೋಡ್. ಓಕೆ, ಇವತ್ತೇ ಮಾಡಿ ನಾಳೆ ಅಪ್ಲೋಡ್ ಮಾಡ್ತಾರಂತೆ. ತುಂಬ ಜನಕ್ಕೆ ಇದು ಆಶ್ಚರ್ಯ ಅಂತಲೂ ಅನ್ಸುತ್ತೆ. ಗೊತ್ತಿಲ್ಲ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲೋ. ನಾವಂತೂ ಇಷ್ಟೊತ್ತಿಗೆ ಗೊತ್ತಿದ್ದಿದ್ರೆ ಎಲ್ಲ ರೀಲ್ ಮಾಡಿ ವಿಡಿಯೋ ಮಾಡಿ ಹಾಕ್ಬಿಟ್ಟಿರೋರು ಅನ್ಕೊಂತೀನಿ ಅಲ್ವಾ? ಯಾರು ಹಾಕಿಲ್ಲ ಅಂದರೆ ಬೈ ಮಿಸ್ಟೇಕ್ ಗೊತ್ತಾಯಿತು. ನಾವು ಮಾಡಿ ಹಾಕ್ತೀವಿ. ನೋಡಿ, ತುಂಬ ಜನಕ್ಕೆ ಯೂಸ್ಫುಲ್ ಆಗಿರುತ್ತೆ, ಆಶ್ಚರ್ಯನೂ ಆಗಿರುತ್ತೆ. ಓ, ಈಗೂ ಉಂಟಾ ಅಂತಲೂ ಅನಿಸುತ್ತೆ. ನಾನು ಸಲೂನ್ಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಲಾಸ್ಟ್ ವೀಕ್ ಹೋದಾಗ ಕಂಪ್ಲೀಟ್ ಸರ್ವಿಸ್ ತಗೊಂಡಿರಲಿಲ್ಲ. ಕೆಲವೊಂದು ಸರ್ವಿಸ್ನ ಪೆಂಡಿಂಗ್ ಇಟ್ಕೊಂಡು ಬಂದಿದ್ದೆ ಬೇಕಂತಾನೆ. ಅದನ್ನ ಈ ವೀಕಲ್ಲಿ ತಗೋಬೇಕು ಅಂತ. ನೆನ್ನೆ ಹೋಗೋಣ ಅಂತ ಹೊರಟೆ. ಮನು ಫ್ರೈಡೇ ಬೇಡ ಮಂಜು ಇವತ್ತು ಸಲೂನಿಗೆ ಅಂದರು. ಸುಮ್ಮನೆ ಆದೆ. ಅದಕ್ಕೆ ನೆನ್ನೆ ಪ್ರೋಗ್ರಾಮ್ನೆಲ್ಲ ಇವತ್ತಿಗೆ ಶಿಫ್ಟ್ ಮಾಡಿಕೊಂಡು ಸುಮ್ಮನೆ ಆಗಿದೆ. ಇವಾಗ ಹೋಗ್ತಾ ಇದ್ದೆ, ಅಷ್ಟೊತ್ತಿಗೆ ಹೊಟ್ಟೆ ಹಸಿವಾಯ್ತು. ಊಟ ಮಾಡ್ಕೊಂಡೆ ಹೋಗ್ಬಿಡೋಣ ಒಟ್ಟಿಗೆನೆ ಅಂದ್ಕೊಂಡು ಕೂದಲಿಗೆಲ್ಲ ನೀಟಾಗಿ ಆಯಿಲಿಂಗ್ ಮಾಡಿ, ಅಷ್ಟೊತ್ತಿಗೆ ನೆನ್ನೆ ಒಂದು ಪಾರ್ಸಲ್ ಬಂದಿತ್ತಲ್ಲ, ಅದನ್ನ ಓಪನ್ನೇ ಮಾಡಿಲ್ಲ ನಾನು. ರಾತ್ರಿ ನಾವು ಬಂದಿದ್ದೆ ಲೇಟ್ ಆಯ್ತಲ್ಲ, ಅಲ್ಲಿಂದ ಬಂದು ಊಟ ಮಾಡ್ಕೊಂಡು ಒಂದು ಸೂಪರ್ ಮೂವಿ ನೋಡ್ಕೊಂಡು ಮಧ್ಯರಾತ್ರಿ ಎಷ್ಟು ಗಂಟೆ ಮೇಲೂ ನಾವು ಮಲ್ಕೊಂಡಾಗ 1:15 2:15 ತನಕ ಮೂವಿ ನೋಡಿದ್ವಿ. ಇದು ಯಾವ್ದದು, ಬಾಹುಬಲಿ ದಿ ಕನ್ಕ್ಲೂಷನ್. ಲಾಸ್ಟ್ ವೀಕೋ ಯಾವಾಗ್ಲೋ ಬಾಹುಬಲಿ ದಿ ಬಿಗಿನಿಂಗ್ ನೋಡಿದ್ವಿ. ಅದು 2 ನೋಡ್ಬಿಡೋಣ ಅನ್ಕೊಂಡು ನೆನ್ನೆ ನೋಡಿದ್ವಿ. ಮನು ಸುಮಾರು ಸರಿ ನೋಡಿದ್ರು. ನಾನು ಫಸ್ಟ್ ಟೈಮ್ ನೋಡಿದ್ದು. ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೆ. ಬನ್ನಿ ಇವಾಗ ಇದನ್ನ ಓಪನ್ ಮಾಡ್ಬಿಡೋಣ. ಇದೇನಿಲ್ಲ, ನನಗೆ ಗೊತ್ತು ಏನು ಪ್ರಾಡಕ್ಟು ಅಂತ. ಇದು ಸಿಲ್ಕ್ ಸ್ಯಾರೀಸ್ದು ಬ್ಲೌಸ್ಗಳೆಲ್ಲ ಇದೆಯಲ್ಲ, ಅದನ್ನ ಇಡೋದಕ್ಕೆ ಅಂದ್ಬಿಟ್ಟು ಒಂದು ಬಾಸ್ಕೆಟ್ ತರಿಸಿದ್ದೀನಿ. ಲಾಸ್ಟ್ ಟೈಮು ಮೀಶೋದಲ್ಲಿ ಆರ್ಡ್ರ್ ಮಾಡಿದೆ. ಇಷ್ಟಿಷ್ಟೇ ಬಂದಿತ್ತು ಅದು. ಅದಕ್ಕೆ ಅದನ್ನ ರಿಟರ್ನ್ ಮಾಡಿದೆ. ಇವಾಗ ಅಮೆಝಾನಲ್ಲಿ ತರಿಸ್ಕೊಂಡಿದ್ದೀನಿ. ಏನೋ ದೊಡ್ಡದಿರಂಗಿದೆ, ಲಿಟ್ಸಿ. ವಾವ್, ಸೂಪರ್ ಆಗಿದೆ, ದೊಡ್ಡದಾಗಿದೆ. ನಾನು ಅನ್ಕೊಂಡಂಗೆನೆ. ಲಾಸ್ಟ್ ಟೈಮ್ ಮೀಶೋದಲ್ಲಿ ತರಿಸಿದ್ದು ಕಾಸ್ಮೆಟಿಕ್ಸ್ ಇಡೋಕ್ಕೂ ಆಗ್ತಿರ್ಲಿಲ್ಲ. ಚಿಕ್ಕ ಪೌಚ್ ಥರ ಇಷ್ಟಿಷ್ಟೇ ಇತ್ತು. ಅದನ್ನು ರಿಟರ್ನ್ ಮಾಡಿದೆ. ಈಗ ಅಮೆಝಾನಲ್ಲಿ ತರಿಸಿದ್ದು ಕರೆಕ್ಟ್ ಆಗಿದೆ, ಎಕ್ಸ್ಪೆಕ್ಟೆಡ್ ಸೈಜ್. ಅದಕ್ಕೆ ಫುಲ್ಲು ಚೆಕ್ ಮಾಡಿ ತರಿಸಿದೆ. ಇದು ಕಾಂಬೋ. ಇದರಲ್ಲಿ ಎಷ್ಟಿದೆ? 2 3 ಇರಬೇಕು. 2 ಸ್ವಲ್ಪ ಜಾಸ್ತಿ ದುಡ್ಡು, ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೋಡ್ಮನು, ಇದೇ ತರಿಸಿದ್ದು. ಇದು ಬಟ್ಟೆ ಇಡಕ್ಕೆ. ನಂದು ಸಿಲ್ಕ್ ಸ್ಯಾರೀಸ್ ಬ್ಲೌಸ್ ಎಲ್ಲ ಹಂಗೆ ತಗೊಂಡೋಗಿ ಡಂಪ್ ಮಾಡಿದ್ದೀನಲ್ಲ,
ಇದರಲ್ಲಿ ಫೋಲ್ಡ್ ಮಾಡಿ ನೀಟಾಗಿಟ್ರೆ ಒಂದು ಕಡೆ ನೀಟಾಗಿರ್ತವೆ, ಗಲೀಜಾಗ್ದಂಗೆ. ಆಯ್ತಲ್ಲ. ಎರಡು ಬಟ್ಟೆದು ಎರಡು ತರಿಸ್ದ ಕಾಂಬೋ. ಒಂದು ಕಾಂಬೋದಲ್ಲಿ 2, 3 ಆ ಥರ ಬರುತ್ತೆ. ಮಡ್ಚ್ಕೋಬೋದ ಹಿಂಗೆ? ಫೋಲ್ಡ್ ಮಾಡಿ ಎತ್ತಿಡ್ಬೋದು. ಸಕ್ಕತ್ತಿದ್ದು ಇದು ಯೂಸ್ ಬರುತ್ತೆ. ಇದನ್ನೇ ಹೇಳಿದ್ದೇನೆ. ಒಂದು ಅಲ್ಲಿಡು ಒಂದು ಇಲ್ಲಿ. ಬ್ಲೌಸ್ ಇಡಕ್ಕೆ ತರಿಸಿರೋದು ಆಕ್ಚುಲಿ, ಒಂದು ನಿನಗೆ ಒಂದು ನನಗೆ ಅಂತ ತರಿಸಿದ್ದು ನಾನು. ಅಲ್ಲಲ್ಲ, ನಿಂದು ಟೀ ಶರ್ಟ್ಗಳು ಇಡೋಣ, ಅದಲ್ಲ ಜೀನ್ಸ್ ಪ್ಯಾಂಟ್ಗಳು ಇಡೋಣ ಅನ್ಕೊಂಡು ತರಿಸ್ದೆ. ಇನ್ನೆರಡ ಯಾಕೆ ಇಲ್ಲಿಗೆ ಏನು ಮಾಡಕ್ಕೆ ಇಟ್ಕೊಂತೀಯ ಹಿಂಗೆ? ಎಲ್ಲ ಒಂದರಲ್ಲೇ ಬಂದ್ಬಿಡ, ಸೆಪರೇಟ್ ಮಾಡೋದು. ಇವಾಗ ಸೆಪರೇಟ್ ಇಟ್ಟಿರೋದು ಚೆನ್ನಾಯ್ತಲ್ವಾ? ಚೆನ್ನಾಗಿ ಯೂಸ್ ಬರೋದು. ತರ್ಸ್ಕೊಂಡ್ಬಿಟ್ಟು ಈಗ ನೋಡಿ, ಇವಾಗ ಪಫಿ ಬೇಕು ನಮಗೆ ಅರ್ಜೆಂಟಾಗಿ. ಇದನ್ನೆಲ್ಲ ಒಂದೊಂದೇ ತೆಗೆದಿಡೋ ಬದಲು ಆ ಒಂದು ಡಬ್ಬ ನೀವು ತೆಗೆದು ಹಿಂಗೆ ಇಟ್ಬಿಟ್ಟು ಪಫಿ ಹಾಕೋಬಹುದು. ಹೌದು, ತರಿಸ್ತೀನಿ ಬಿಡಂಗ. ಬೇರೆ ಕಲರ್ ತರಿಸ್ತೀನಿ. ಹೌದು, ನನಗೂ ನಿನಗೂ ಇದೇ ಇರಬಾರ್ದು, ರಿಲೇಶನ್ಶಿಪ್ ಓದ್ಬಿಡ್ತೀನಿ. ಹೋಗಿ ತರಿಸ್ಕೋ ಹೋಗು, ತರಿಸ್ಕೋ ಹೋಗು. ಒಂದು ಬುಟ್ಟಿಗೋಸ್ಕರ ರಿಲೇಶನ್ಶಿಪ್ನೇ ಕಟ್ ಮಾಡಾಕ್ತೀಯ ಅಂದರೆ ಎಲ್ಲ ಸೆಪರೇಟ್ ಯಾವುದು ಒಟ್ಟಿಗೆ ಇರಬಾರ್ದು. ಇಲ್ಲಾಂದ್ರೆ ನೀನು ಅದನ್ನು ಎತ್ತಿ ಎಳ್ಕೋಗ್ಬಿಡ್ತೀಯ, ಬಡದು ಬಾಯಿಗೆ ಹಾಕೋಗ್ಬಿಡ್ತೀಯ. ಹೋಗಿ ತರಿಸ್ಕೋ ಹೋಗು. ನೆನ್ನೆ ಫಿಶ್ ತಗೊಂಡು ಬಂದಿದ್ವಲ್ಲ, ಫ್ರೈ ಮಾಡಿದ್ದೆ, ಸಖತ್ತಾಗಿ ಬಂದಿತ್ತು ಗೊತ್ತಾ. ಮೂವಿ ನೋಡ್ತಾ ಫಿಶ್ ಫ್ರೈ ತಿಂತಾ ಇದ್ರೆ ಸಾಕಾಗಿಲ್ಲ ಅಂತ ಅಂತವ್ರೆ ಮನು ಮಧ್ಯರಾತ್ರಿ 1 ಗಂಟೆಲಿ. ಅಯ್ಯೋ ಮನು 1 ಗಂಟೆ ಆಗಿದೆ, ಪುನಃ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೋಗಿ ಮೂವಿ ಮುಗಿಸ್ಕೊಂಡು ಮಲ್ಕೊಂಡ್ವಿ. ಹೆಂಗಿತ್ತು ಮನು ಫಿಶ್ ಫ್ರೈ? ಫಿಶ್ ಫ್ರೈ ತುಂಬಾ ಚೆನ್ನಾಗಿತ್ತು. ಯಾಕೋತಾ ಮೀನು ಸಣ್ಣ ಅಲ್ವಾ, ಅದಕ್ಕೆ ಚೆನ್ನಾಗಿ ಮಸಾಲೆ ಹಿಡಿದು. ಆದ್ರೂ ಅದು ನಾನು ಮಾಡಿದ್ರಿಂದ ಚೆನ್ನಾಗಿತ್ತು ಅಂತ ಮಾತ್ರ ಮಾಡಿರೋದಕ್ಕೆ ಚೆನ್ನಾಗಿ ಬಂದಿರೋದು ಮಸಾಲೆ. ಹಂಗೆ ನಾನು ಹೇಳ್ತಿರೋದು ಏನಕ್ಕೆ ಚೇಂಜ್ ಆಯ್ತು ಅಂತ, ಮೊದಲು ಮಾಡಿದ್ಕು ಇವಾಗ ಮಾಡಿದ್ಕು ಹಂಗೇನಿಲ್ಲ. ನೆನ್ನೆ ಡಿಫ್ರೆಂಟ್ ಮಸಾಲೆ ಹಾಕಿದೆ. ಅಲ್ಲ, ನೀನ್ ಡಿಫ್ರೆಂಟ್ ಮಸಾಲೆ ಹಾಕಿದ್ರು ಒಳಗಡೆ ಎಲ್ಲ ಮಸಾಲೆ. ಈ ವಾದ ನೆನ್ನೆ ರಾತ್ರಿಯಿಂದ ಮಾಡ್ತಾ ಇದೀಯಾ. ನಿನ್ನ ಬುರುಡೆ ಇನ್ನೂ ಗಟ್ಟಿ ಆಗೈತೆ ಅಂದ್ರೆ ಅದು ವಿಜಯದಶಮಿ ಪ್ರಯುಕ್ತ ಅದೃಷ್ಟದ ಬೋನಸ್ ಆಯ್ತಾ. ಈ ವಾದ ವಿವಾದ ರಾತ್ರಿಯಿಂದನೂ ನಡೀತಾ ಇದೆ. ನಾವು ರೆಗ್ಯುಲರ್ ಆಗಿ ತರೋ ಬಾಂಗ್ಡಾ ಮೀನ್ಗಿನ್ನ ಒಂಚೂರು ಸಣ್ಣ ಐತೆ, ಅದನ್ನ ಅವರು ಮೀನ್ ಸಣ್ಣ ಇರೋದಕ್ಕೆ ಟೇಸ್ಟ್ ಬಂದಿದೆ ಅಂತ ನೆನ್ನೆ ಆಕ್ಚುಲ್ ಆಗಿ ಡಿಫ್ರೆಂಟ್ ಮಸಾಲೆ ಹಾಕಿದೆ ನಾನು. ಫ್ರೈಗೆ ಪುದೀನ ಮತ್ತೆ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಗ್ರೈಂಡ್ ಮಾಡಿ ಮಾಡಿದೆ. ಸಖತ್ತಾಗಿ ಬಂದಿತ್ತು ಟೇಸ್ಟು. ಇವಾಗ ಫಿಶ್ ಫ್ರೈನೇ ಮಾಡಕ್ ಬಂದಿದ್ದೀನಿ. ಮಧ್ಯಾಹ್ನಕ್ಕೇನು ಅಡುಗೆ ಮಾಡಿಲ್ಲ. ಫಿಶ್ ಇತ್ತಲ್ಲ, ಮನು ನಾನು ಫಿಶೇ ಬೇಕು ನನಗೆ ಅಂದರು. ಅದಕ್ಕೆ ಮಾಡೋಣ ಅಂತ ಸಾಯಂಕಾಲ ಅವ್ರಿಗೆ ಏನಾದ್ರು ಬೇರೆ ಮಾಡಿಕೊಡ್ಬೇಕು. ಚಿಕನ್ ಐಟಮ್ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಜೊತೆಗೆ ಇವತ್ತು ನನಗೊಂದು ಬರ್ತ್ಡೇಗೆ ಇನ್ವಿಟೇಷನ್ ಇದೆ. ಇನ್ನು ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಎಕ್ಸ್ ಕಲೀಗ್ದು ಸುಮಾರು ಜನ ಎಕ್ಸ್ ಕಲೀಗ್ಸ್ ಎಲ್ಲ ಬರ್ಬೋದು. ಎಲ್ಲರೂ ಒಂದೊಂದ್ ಕಡೆ ಬೇರೆ ಬೇರೆ ಕಂಪ್ನಿಲಿ ಇವಾಗ ಕೆಲಸ ಮಾಡ್ತಾ ಇದ್ದೀವಿ. ಈಗ 2-3 ಇಯರ್ಸ್ ಇಂದ ನಾನು ಆ ಕಂಪ್ನಿ ಬಿಟ್ಟು ಆಯ್ತಲ್ವಾ, ಒಂದು 2 ಇಯರ್ಸು ಆ ಪ್ರೀವಿಯಸ್ ಕಂಪ್ನಿ ಜೊತೆಲಿ ಕೆಲಸ ಮಾಡಿಕೊಂಡು ಲಾಸ್ಟ್ ನಾನು ಕೆಲಸ ಮಾಡ್ತೀನಲ್ಲ ಆ ಕಂಪ್ನಿಲೂ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ರು ಅವರು. ಯೋಚನೆ ಮಾಡ್ತಾ ಇದ್ದೀನಿ, ಗೊತ್ತಿಲ್ಲ ಇನ್ನು ಏನು ಮಾಡ್ತೀನೋ. ಸದ್ಯಕ್ಕೀಗ ಫಿಶ್ ಫ್ರೈ ಮಾಡೋಣ. ನಿನ್ನೆ ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ ಡಬ್ಬ ತಗೊಂಡ್ನಲ್ಲ, ತುಂಬಾ ಚೆನ್ನಾಗಿದೆ. ವರ್ತು 360 ರುಪೀಸಿಗೆ. ಇವಾಗ ಜಸ್ಟ್ ಸಲೂನಿಂದ ಬಂದೆ. ಗೀಸರ್ ಆನ್ ಮಾಡಿ ಏನು ಹೋಗಿರ್ಲಿಲ್ಲ. ಬಂದ್ಮೇಲೆ ಆನ್ ಮಾಡ್ಕೊಳ್ಳೋಣ, ಒಂದು 20 ಮಿನಿಟ್ಸ್ ಟೈಮ್ ಸಿಗುತ್ತೆ ಕುತ್ಕೊಳ್ಳೋಕ್ಕೆ ಅಂತ. ಬಟ್ ನಾನು ಬರೋ ಅಷ್ಟರಲ್ಲಿ ಈಗ ಜಸ್ಟ್ ಗೀಸರ್ ಆನ್ ಆಗಿದೆ. ಮನು ಆನ್ ಮಾಡಿದ್ದಾರೆ. ನೋಡಿದ ತಕ್ಷಣ ನನಗೆ ಕಣ್ಣಲ್ಲಿ ಆನಂದ ಬಾಷ್ಪ ಹಂಗೆ ಬಂದ್ಬಿಟ್ಟು. ಏನಪ್ಪ ಅದು ನಾನು ಹೇಳಿನೂ ಕೂಡ ಹೋಗಿರ್ಲಿಲ್ಲ. ಅದೇ ನನಗೆ ಗೊತ್ತು, ಅಂತ ಒಳ್ಳೆ ಬುದ್ಧಿ ನಿನ್ಗೆ ಎಲ್ಲಿಂದ ಬರಬೇಕು ಅಂತ. ನೀ ಕೇಡಿನೇ, ನೀನು ಕೇಡಿ ನಂಬರ್ 1 ನೀನು. ಏಮನ್ನು ನಿನ್ನಂತ ಕತ್ತರ್ನಾಕ್ ಸೋಂಬೇರಿನ ನಾನು ಇನ್ನೆಲ್ಲೂ ನೋಡಿಲ್ಲ. ಟವಲ್ ಎಲ್ಲ ಹಾಕಿದ್ಯಾ? ವಾಷಿಂಗ್ ಮಿಷಿನ್ ಮೇಲೆ ಇನ್ನೊಂದು 2 ಹೆಜ್ಜೆ ಹಂಗೆ ಹೊರಗಡೆ ಹಾಕ್ಬಿಟ್ಟಿದ್ರೆ ಹಗ್ಗ ಸಿಕ್ಕಿರೋದು. ಈಸಿಗೆ ಎಲ್ಲಿಗೆ? ಅದ್ರಲ್ಲಿ ನಾನು ಒರ್ಸ್ಕೊಂತೀನಿ ಅಂತ ನಾನು ಹೇಳಿದ್. ನಾನು ನಿನಗೆ ಬೇಕಾದ್ರೆ ತಗೋ, ಬೇಡ ಅಂದ್ರೆ ಇರ್ಲಿ ಬಿಡು. ಅದರಿಂದ ಏನು ಭೂಕಂಪ ಬರುತ್ತಾ ಅಥವಾ ಪ್ರಳಯ ಆಗಲ್ಲ? ಪ್ರಳಯನೂ ಆಗಲ್ಲ, ಭೂಕಂಪನೂ ಬರಲ್ಲ. ಬಟ್ ಗಲೀಜಾಗತ್ತೆ. ಏನು ಆಗಲ್ಲ. ಒಟ್ನಲ್ಲಿ ಏನೋ ಒಂದು ಸೊಬ್ಬು ಕೊಟ್ಬಿಡ್ತೀಯ. ಸದ್ಯ ಸೋಫಾ ಬಿಟ್ಟಿದೀಯಲ್ಲ, ನನ್ನ ಅದೃಷ್ಟ ಅದು. ನಗದ್ ನೋಡು ಪುನಃ. ಸೋಫಾ ಮೇಲೆ ಹಿಂಗೆ ಹಾಕಿ ಅಂಥದ್ರಲ್ಲಿ ಇನ್ನೊಂದು ಟವಲ್ ಹಾಕೊಂಡಿದ್ದಾರೆ ನೋಡಿ. ಇದು ಅವ್ರದ್ದು ಮುಖ ಒರೆಸೋ ಟವಲ್ಲು, ಇದು ಸ್ನಾನದ ಟವಲ್ಲು. ಸ್ನಾನ ಮಾಡ್ಬಿಟ್ಟಲ್ಲಿ ಸೋಫಾ ಮೇಲೆ ಒಣಗಾಕೋರು ಬೈತಾ ಇದೆ ನಾನು, ಸೋಫಾನೆಲ್ಲ ಹಾಳು ಮಾಡ್ತೀಯ ನೀನು ಅಂತ. ನೋಡಿ ಬಿಟ್ಬಿಟ್ಟು ಇವಾಗ ವಾಷಿಂಗ್ ಮಿಷಿನ್ಗೆ ಕವರ್ ಹಾಕೋರೆ. ಇದು ಕತ್ತೆ. ಇನ್ನೊಂದು 2 ಹೆಜ್ಜೆ ಅಲ್ಲೇ ಆ ಕಡೆಗೆ ಹಾಕ್ಬಿಟ್ರೆ ಈ ಡೋರ್ ಮೇಲೇ ಇದೆ ಅದು ಹಗ್ಗ. ಒಣಗಾಕ್ಬೋದು ತಾನೇ? ಅಯ್ಯೋ ಕತ್ತೆ.
ಒಂದೊಂದ್ಸರಿ ಕೋಪ ಬರಲ್ಲ ನನಗೆ, ನಗು ಬರುತ್ತೆ ಅದನ್ನು ನೋಡಿ. ಏನು ಮಾಡೋದು, ಇರೋದು ಕಟ್ಕೊಂಡಿರೋದು ಒಂದೇ ಅಲ್ವಾ. ಕೆಲಸ ಮಾಡ್ತಾ ಇದ್ದೆ, ಅಡುಗೆ ಮನೆಯಿಂದ ಸ್ಮೆಲ್ ಬಂತು, ಹೊಟ್ಟೆ ಹಸಿಯಕ್ಕೆ ಸ್ಟಾರ್ಟ್ ಆಗೋಯ್ತು. ಘಮ 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 ಅಂತ ಐತೆ. ಮಂಜೂರು ಚಿಕನ್ನು, ಮಸಾಲ, ಹೊಸ ರೈಸು, ಟೇಸ್ಟ್ ಚೆನ್ನಾಗಿರ್ತೈತೆ ಅನ್ಕೊಂತೀನಿ ಇವತ್ತು. ಅಲ್ವಾ, ಹೊಸ ರೈಸ್ ಅದು ನಾಳೆ ಮತ್ತೆ ಹೋಗ್ಬಿಟ್ಟು ಏನು ಅಪರೂಪಕ್ಕೆ ಕಿಚನ್ಗೆ ಎಂಟ್ರಿ ಕೊಟ್ಬಿಡ್ತಾ ಇದ್ರೆ ಹೊಟ್ಟೆ ಹಸಿತೈತೆ, ಸ್ಮೆಲ್ಲಿಗೆ ಇನ್ನೂ ಜಾಸ್ತಿ ಆಗೋಯ್ತು. ಅಷ್ಟು ಚೆನ್ನಾಗಿ ಬರ್ತೈತೆ ಸ್ಮೆಲ್ ಚೆನ್ನಾಗೈತೆ ಇವತ್ತು. ಡಿಫ್ರೆಂಟ್ ಫ್ಲೇವರ್ ಟ್ರೈ ಮಾಡ್ತಾ ಇದ್ದೀನಿ. ಅಂದರೆ ಡಿಫ್ರೆಂಟ್ ಫ್ಲೇವರ್ ಅಂದರೆ ಅದೇ ಮಸಾಲ ಅದು ಬರಲಿ ಇದೆಲ್ಲ ಹಾಕ್ದಾಗ ಬಿರಿಯಾನಿಗೆ ಟೇಸ್ಟ್ ಏನೋ ಅನ್ಸಾಗುತ್ತೆ. ಸೀಸ್ಬೇಡ, ಮಾಡ್ಬೋದು ಚೆನ್ನಾಗಿ. ಇಲ್ಲ ಮಾತಾಡ್ತಾ ಇದ್ನಲ್ಲ, ಮಸಾಲೆ ಎತ್ಕೊಂತ ಇದ್ನಲ್ಲ, ಹಂಗೆ ಮತ್ತೆ ಕಮ್ಮಿ ಮಾಡಿ ಮಗ ಅಂತ ನನಗೆ ಮುಕ್ಕಿತ ಅಲ್ವಾ. ಏನೋ ಡಿಫ್ರೆಂಟಾಗಿ ಬರ್ತಾ ಇದೆ ಸ್ಮೆಲ್ಲು, ಬಟ್ ಸಖತ್ತು ಫ್ಲೇವರ್ಫುಲ್ ಆಗಿದೆ. ಸೊ ಮೋಸ್ಟ್ ಪ್ರಾಬಬ್ಲಿ ನಾನು ರೈಸ್ ತೊಗೊಂಡ್ಬಂದ್ವಲ್ಲ, ಆ ರೈಸಲ್ಲಿ ಚೆನ್ನಾಗಿ ಬರ್ಬೋದು ಅನ್ಕೊತೀನಿ. ಯಾಕಂದರೆ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ರೈಸ್ ಅನ್ಕೊತೀನಿ. ಯೂಶಲಿ ನಾವು ಅರೌಂಡ್ 70 rupees ತರ್ತಾ ಇದ್ದಿದ್ದು, ನೆನ್ನೆ ತಂದಿದ್ದು ಆಲ್ಮೋಸ್ಟ್ ಕ್ಲೋಸ್ ಟು 90 rupees per kilo. ಅವ್ರು ಹೇಳಿದ್ರು ಬಿರಿಯಾನಿ ಸಖತ್ತಾಗಿ ಬರುತ್ತೆ ಸರ್ ಅದರಲ್ಲಿ ಅಂತ. ಅದಕ್ಕೆ ಇವತ್ತು ಟ್ರೈ ಮಾಡ್ತಾ ಇದ್ದೀವಿ ಬಿರಿಯಾನಿ. ಇನ್ನು ಹೆಂಗಿದ್ರು ನಾಳೆ ನಾಡ್ದು ಸಂಡೇ ಮಂಡೇ ತಿನ್ನಲ್ಲ. ಇನ್ನು ಟ್ಯೂಸ್ಡೇನು ಮೋಸ್ಟ್ ಪ್ರಾಬಬ್ಲಿ ಮಂಜು ಮಾಡಲ್ಲ, ಯಾಕಂದರೆ ಸ್ವಲ್ಪ ಟ್ಯೂಸ್ಡೇ ಮಂಜು ಸ್ವಲ್ಪ ಸುಸ್ತಾಗಿರ್ತಾಳೆ ಅನ್ಬೋದು. ಯಾಕಂದರೆ ಮಂಡೇ ಸ್ವಲ್ಪ ಜಾಸ್ತಿ ಸುತ್ತಾಡೋದಿದೆ ನಮಗೆ, ಸೊ ಗೊತ್ತಿಲ್ಲ. ಬಿರಿಯಾನಿಗೆ 2 ವಿಷಲ್ ಹಾಕಿಸ್ಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಬರ್ತಾ ಇದ್ದೀನಿ ಬೆಡ್ರೂಮಿಗೆ. ಇವಾಗ ಇದು ತರಿಸ್ಕೊಂಡಿದ್ನಲ್ಲ, ಈ ಬಾಸ್ಕೆಟ್ಗಳು. ಸೊ ನಾನು ಹೇಳ್ದಂಗೆ ಆವಾಗಲೇ ನಂದು ಸಾರಿ ಬ್ಲೌಸ್ಗಳನ್ನ ಹಾಕಿಡೋದಕ್ಕೆ. ಅಲ್ಲಿ ಇದ್ದಾಗ ನಮಗೆ ಕಬೋರ್ಡ್ಗಳು ಜಾಸ್ತಿ ಇತ್ತಲ್ಲ, ಸೊ ಹಂಗಾಗಿ ಅದಕ್ಕೆ ಅಂತಲೇ ಒಂದು ಕಂಪಾರ್ಟ್ಮೆಂಟ್ ಬಿಟ್ಬಿಟ್ಟು ಇಟ್ಟಿದೆ. ಇಲ್ಲಿ ನನಗೆ ಇಲ್ಲೂ ಸಪ್ರೇಟ್ ಕಂಪಾರ್ಟ್ಮೆಂಟ್ ಸಿಕ್ಕಿದೆ, ಬಟ್ ಒಂಥರ ಇಲ್ಲಿ ಕ್ಲೋಸ್ಡ್ ಥರ ಲಾಕರ್ ಥರ ಇದೆ. ಅದನ್ನೆಲ್ಲ ತೆಗೆದು ಡಂಪ್ ಮಾಡಿ ಈ ಥರ ಕವರ್ ಮಾಡಿಬಿಟ್ಟಿದ್ದೀನಿ. ಹಿಂಗೆ ಎಲ್ಲ ತುರುಕ್ಬಿಟ್ಟಿದ್ದೀನಿ. ಇದರಲ್ಲಿ ನೀಟಾಗಿ ಜೋಡಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಮತ್ತು ಯಾವ್ದಾದ್ರು ಒಂದು ಬ್ಲೌಸ್ ಬೇಕು ಅಂದರೆ ಎಲ್ಲಾನು ಕಿತ್ತು ಹೊರಗಡೆಗೆ ಎಳಿಬೇಕು, ತಗೋಬೇಕು, ಹಿಂಗೆ ಆಗ್ತಿತ್ತು. ಹಂಗಾಗಿನೇ ತರಿಸ್ಕೊಂಡೆ ಈ ಬಾಸ್ಕೆಟ್ಗಳನ್ನ. ಸೊ ಇವಾಗ ಇದನ್ನೆಲ್ಲ ಜೋಡಿಸೋಣ ಅಂತ. ಅಂದರೆ ಆರ್ಡಿನರಿ ಫ್ಯಾನ್ಸಿ, ಆರ್ಡಿನರಿ ಅಂದರೆ ಆರ್ಡಿನರಿ ಸ್ಯಾರಿಗಳು ಯಾವುದೂ ಇಲ್ಲ ನನ್ನ ಹತ್ರ. ಈ ಆಫೀಸ್ ವೇರ್ ಥರದ್ದಿದೆ ಸ್ಯಾರೀಸ್, ಅದ್ರದ್ದೆಲ್ಲ ಒಂದು ಬಾಸ್ಕೆಟಲ್ಲಿ, ಮತ್ತು ಸಿಲ್ಕ್ ಸ್ಯಾರೀಸ್ದೆಲ್ಲ ಒಂದರಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ತೆಗೆದು, ಜೊತೆಗೆ ನಂದು ತುಂಬ ಸ್ಕಾರ್ಫ್ಗಳಿದೆ, ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಯೂಸ್ ಮಾಡ್ತಾ ಇದ್ದೆ. ವೆರೈಟಿ ಸ್ಕಾರ್ಫ್ಸ್ಗಳು. ಇದು ದುಪ್ಪಟ್ಟ, ಇದು ಸ್ಕಾರ್ಫ್ ಅಲ್ಲ, ಬಟ್ ಇದು ಸ್ಕಾರ್ಫ್ ಥರ ಯೂಸ್ ಮಾಡ್ತಾ ಇದ್ದೆ. ಸೊ ಇವೆಲ್ಲ ಈಗ ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ನಾನು. ಅದಕ್ಕೆ ತೆಗೆದು ಜೋಡಿಸ್ಕೊಳ್ಳೋಣ ಅಂತ. ಹಂಗೆ ನಾನು ಸಿಲ್ಕ್ ಸ್ಯಾರೀಸ್ದು ಡಿಸೈನ್ಸ್ ತೋರಿಸ್ತೀನಿ, ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಮಾಡಿಸ್ಕೊಂಡಿದ್ದೀನಿ. ಆವಾಗ ಲೆಟ್ಸಿ, ಮೊದಲು ಎಲ್ಲನೂ ತೆಗೆದು ಹೊರಗಡೆಗೆ ಹಾಕೊಂತೀನಿ. ಸೊ ನನ್ನ ಸಿಲ್ಕ್ ಸ್ಯಾರೀಸು ಎಂಬ್ರಾಯ್ಡರಿ ಹ್ಯಾಂಡ್ ವರ್ಕ್ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಯಾಕೊಂದು ನಾಲ್ಗೆನೆ ಹೊರಡ್ತಾ ಇಲ್ಲ. ಸೊ ಅದಕ್ಕೆ ತೋರಿಸ್ತೀನಿ ಕ್ವಿಕ್ ಆಗಿ, ತುಂಬಾ ಇನ್ ಡೀಟೇಲ್ ಆಗೆಲ್ಲ ತೋರ್ಸಕ್ ಹೋಗಲ್ಲ. ಇದೆಲ್ಲ ನಾನು ಒಬ್ಬರ ಹತ್ರನೇ ಸ್ಟಿಚ್ ಮಾಡಿಸಿರೋದು, ಒಬ್ಬರ ಹತ್ರನೇ ಡಿಸೈನ್ ಮಾಡಿಸಿರೋದು. ಇದು ಲಾಂಗ್ ಬ್ಯಾಕ್ ತಗೊಂಡಿದ್ದು ಸ್ಯಾರಿ, ಈ ಕಾಂಟ್ರಾಸ್ಟ್ ಸ್ಯಾರಿ, ಇದು ಈ ಕಲರ್ ಸ್ಯಾರಿ, ಈ ಕಲರ್ ಬಾರ್ಡರ್. ಇದು ಈ ತರ ಫುಲ್ ಸ್ಲೀವ್ಸು ಗ್ರ್ಯಾಂಡ್ ವರ್ಕ್ ಇಟ್ಟು, ಬ್ಯಾಕು ಸಿಂಪಲ್ ಆಗಿ ಒಂದ್ ಲೈನಲ್ಲಿ ಈ ತರ ಇಡ್ಸಿದೆ. ಇದು ಫುಲ್ ಪ್ಲೇನ್ ಬಂದಿತ್ತು ಬ್ಲೌಸು. ಇದು ನಂದು ಸಿಕ್ಕಾಬಟ್ಟೆ ಫೇವ್ರೆಟ್ ಬ್ಲೌಸ್. ಇದು ತುಂಬಾ ಸಾರಿಗೆ ಮ್ಯಾಚ್ ಮಾಡ್ತೀನಿ. ಸಿಂಪಲ್ ಆಗಿ ಎಷ್ಟು ಗ್ರ್ಯಾಂಡ್ ರಿಚ್ ಲುಕ್ ಕೊಡುತ್ತೆ ಈ ಡಿಸೈನು ಅಂದ್ರೆ, ಮ್ಯಾಂಗೋ ಡಿಸೈನು. ಅಂಡ್ ಸ್ಲೀವ್ಸ್ ಶಾರ್ಟ್ ಸ್ಲೀವ್ಸ್. ಇದು ಸ್ಲೀವ್ಸಿಗೆ ಒಂದೇ ಒಂದು ಮ್ಯಾಂಗೋ ಈ ತರ, ಅಂಡ್ ಫ್ರಂಟ್ ಅಲ್ಲಿ ಈ ತರ ಒಂದು ಬ್ರೋಚ್ ತರ ಸಖತ್ತಾಗಿ ಬಂದಿದೆ. ಇದು ಅಷ್ಟೇ ಮ್ಯಾಂಗೋ ಡಿಸೈನ್ ಸಖತ್ತಾಗಿದೆ. ಈ ಕಲರ್ ಅಂತೂ ತುಂಬಾ ಸ್ಯಾರೀಸ್ಗೆ ನಾನು ಮ್ಯಾಚ್ ಮಾಡ್ತೀನಿ. ಇದು ಒಂದು ಆರ್ಡಿನರಿ ಸ್ಯಾರಿ, ಹಂಗೆ ಮಿಷಿನ್ ವರ್ಕ್ ಮಾಡಿಸಿದೆ ಸುಮ್ಮನೆ. ಈ ಥರ ಚೆನ್ನಾಗಿ ಬಂದಿದೆ. ಇದು ಬಫ್ ಸ್ಲೀವ್ಸ್ ಇಟ್ಟು ಈ ಥರ. ಅಂಡ್ ಇದು ಒಂದು ಸಿಂಪಲ್ ಆಗಿ ಮಾಡಿಸಿದೆ. ಇದು ಸ್ಲೀವ್ಸು ಜಾಸ್ತಿ ವರ್ಕ್ ಮಾಡಿಸಿಲ್ಲ, ಬಾರ್ಡರ್ ತುಂಬಾ ರಿಚ್ ಆಗಿದೆ ಈ ಸ್ಯಾರಿದು. ಅದಕ್ಕೇನೆ ಜಸ್ಟ್ ಅದನ್ನ ಹೈಲೈಟ್ ಮಾಡಿಸಿ, ಬರೀ ಸ್ಲೀವ್ಸ್ ಹೈಲೈಟ್ ಮಾಡಿಸಿದ್ರೆ ಚೆನ್ನಾಗಿರಲ್ವಲ್ಲ ಅಂತ ಬ್ಯಾಕ್ ಸೈಡ್ ಹಿಂಗೆ ಜಿಗ್ಜಾಗ್ ತರ ಸಿಂಪಲ್ ಆಗಿ ಇಡಿಸ್ದೆ. ಇದು ಒಂದ್ಸರಿನೂ ವೇರೆ ಮಾಡಿಲ್ಲ ನಾನು, ಬಟ್ ಅದೇ ಅವ್ರು ಕೊಟ್ಟಾಗ ಹಾಕೊಂಡು ನೋಡಿದೆ ಹೆಂಗ್ ಕಾಣಿಸುತ್ತೆ ಅಂತ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾಕೋ ವೇರ್ ಮಾಡೋ ಇದೇ ಬಂದಿಲ್ಲ, ಸ್ಯಾರಿನ ವೇರ್ ಮಾಡಿಲ್ಲ. ಇದು ಆರ್ಡಿನರಿ ಸ್ಯಾರಿ, ಇದು ಸುಮ್ಮನೆ ಹಂಗೆ ಮಿಷಿನ್ ವರ್ಕ್ ಮಾಡಿಸಿದೆ. ಚೆನ್ನಾಗಿ ಬಂದಿದೆ ಇದು ತುಂಬ. ಆ್ಯಂಡ್ ಸ್ಲೀವ್ಸಲ್ಲಿ ಬಾರ್ಡರ್ನ ಹೈಲೈಟ್ ಮಾಡಿಸಿರೋದು. ಇದು ಮಿಷಿನ್ ವರ್ಕ್, ಇದು ಹ್ಯಾಂಡ್ ವರ್ಕ್ ಅಲ್ಲ. ಅವೆರಡೇ ಮಿಷಿನ್ ವರ್ಕ್, ಬಾಕಿದೆಲ್ಲ ಹ್ಯಾಂಡ್ ವರ್ಕು. ಇದು ನನ್ನ ಮದುವೆ ಮುಹೂರ್ತ ಸಾರಿ.
ಮಾಡಿಸಿದ್ದು ಅಷ್ಟೇ. ಇದರಲ್ಲಿ ಸ್ಲೀವ್ಸೇ ಬಾರ್ಡರೇ ಸಿಕ್ಕಾಬಟ್ಟೆ ರಿಚ್ ಇರೋದ್ರಿಂದ ನಾನು ಏನು ಮಾಡ್ಸಕ್ ಹೋಗ್ಲಿಲ್ಲ, ತುಂಬಾ ಗಿಜಿ ಆಗ್ಬಿಡುತ್ತೆ ಅಂತ. ಬರೀ ಬ್ಯಾಕ್ ಅಂಡ್ ಫ್ರಂಟ್ ಅಷ್ಟೇ ಮಾಡಿಸಿದೆ. ಇದು ಸೇಮ್ ಡಿಸೈನ್ ನಮ್ಮ ಅಕ್ಕನೂ ಮಾಡಿಸ್ಕೊಂಡಿದ್ಲು ನಂದೇ ಮದ್ವೆಲಿ ಅವಳ ಸ್ಯಾರಿಗೆ. ಇಬ್ರು ಒಂದೇ ಡಿಸೈನ್ ಮಾಡಿಸ್ಕೊಂಡಿದ್ವಿ. ಅಂಡ್ ಇದು ಅಷ್ಟೇ, ಈ ಬ್ಲೌಸ್ನು ಅಷ್ಟೇ ನಾನು ತುಂಬಾ ಸ್ಯಾರೀಸ್ಗೆ ಮ್ಯಾಚ್ ಮಾಡ್ತೀನಿ, ತುಂಬಾ ಸ್ಯಾರೀಸಿಗೆ ಮ್ಯಾಚ್ ಆಗತ್ತೆ. ಇದು ಸ್ಟೋನ್ ವರ್ಕ್, ಇದು ಒಂದೇ ನನ್ನ ಹತ್ರ ಸ್ಟೋನ್ ವರ್ಕ್ ಅಂತ ಇರೋದು ಬ್ಲೌಸು. ಎಷ್ಟು ವರ್ಷ ಆಯ್ತು, ಇದು ತುಂಬಾ ಹಳೇದು, ಮದ್ವೆಗಿನ ಮೊದಲು ಹೊಲ್ಸಿದ್ದು. ಆದ್ರೂ ಇದು ಒಂದು ಚೂರು ಏನು ಸ್ಟೋನ್ಸ್ಗಳು ಕಲರ್ ಎಲ್ಲ ಹೋಗಿಲ್ಲ. ಈ ತರ ಸಖತ್ತಾಗಿ ಬಂದಿದೆ. ಇದು ಅಂದ್ರೆ ಸ್ವಲ್ಪ ಹೆವಿ ಅನ್ಸುತ್ತೆ, ಆದ್ರೆ ಲಾಂಗ್ ಸ್ಲೀವ್ಸ್ ಇಡ್ಸ್ಬಿಟ್ಟಿದ್ರೆ ಫುಲ್ ಹೆವಿ ಆಗಿರೋದೇನೋ. ಅವಾಗೆಲ್ಲ ನಾನು ಶಾರ್ಟ್ ಸ್ಲೀವ್ಸೇ ಹೊಲಿಸ್ತಾ ಇದ್ದಿದ್ದು. ಲಾಂಗ್ ಸ್ಲೀವ್ಸ್ ಏನೇ ಹೊಲಿಸಿದ್ರು ಇತ್ತೀಚೆಗೆ ಹೊಲಿಸಿರೋವೇನೆ. ಇದೊಂದು ತುಂಬಾ ಚೆನ್ನಾಗಿದೆ, ನಮ್ಮ ಅಕ್ಕಂಗೆ ತುಂಬಾ ಫೇವ್ರೇಟ್ ಬ್ಲೌಸ್ ಅದು. ಅಯ್ಯೋ ಇದೊಂದು ಮಿಸ್ ಆಗಿ ಬಂದ್ಬಿಟ್ಟಿದೆ. ಇದು ಲೆಹೆಂಗಾ ಬ್ಲೌಸ್. ಇದು ಮೆರೂನ್ ರಿಚ್ ಸ್ಯಾರಿ. ಇದಕ್ಕೆ ಏನು ವರ್ಕ್ ಮಾಡಕ್ಕೆ ಆಗ್ತಿರ್ಲಿಲ್ಲ, ಏನು ವರ್ಕ್ ಮಾಡಿದ್ರು ಹೈಲೈಟ್ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು ಏನ್ ಮಾಡಿದೆ, ಸ್ಲೀವ್ಸಿಗೆ ಬಾರ್ಡರ್ ಮೇಲೆ ಈ ತರ ಒಂದು ಲೋಟಸ್ ಫ್ಲವರ್ ಇಡಿಸ್ದೆ. ಇದು ಗೋಲ್ಡನ್ ಥ್ರೆಡ್ ಅಲ್ಲಿ ಇಟ್ಟಿರೋದು, ಇದು ಸಿಲ್ಕ್ ಥ್ರೆಡ್ ಅಲ್ಲಿ. ಅದ್ ಬಿಟ್ರೆ ಇದು ವರ್ಕ್, ಅದಕ್ಕೆ ಇಲ್ಲಿ ಈ ಸ್ಪ್ರಿಂಗ್ ತರ ಬರುತ್ತಲ್ಲ ಅದ್ರಲ್ಲಿ ಹಾಕ್ಸಿದೀನಿ. ಇದು ಚೆನ್ನಾಗಿ ಕಾಣುತ್ತಿದ್ದು, ಸಿಂಪಲ್ ಆಗಿ ಕಾಣುತ್ತೆ. ಯಾಕೆಂದ್ರೆ ಸ್ಯಾರಿನೇ ಹೆವಿ ಗ್ರ್ಯಾಂಡ್ ಇದೆ ಇದು, ಅದಕ್ಕೆ ಅದನ್ನ ಬೇರೆ ಮಾಡಲ್ಲ ನಾನು. ಇದೊಂದು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಇದು ನಮ್ಮ ಮದ್ವೆ ಸ್ಯಾರಿ. ಇದನ್ನ ಬ್ಯಾಕ್ ಬಟನ್ ಇಡ್ಸಿ ನನಗೆ ಮರ್ತೇ ಹೋಗಿದೆ ಈ ಬ್ಲೌಸ್ ಇದೆ ನನ್ನ ಹತ್ರ ಅನ್ನೋದೇನೆ. ಈ ತರ ಸಖತ್ತಾಗಿ ಬಂದಿದೆ. ಇದು ಯಾವುದೋ ಸ್ಯಾರಿ ಗಿಫ್ಟ್ ಬಂದಿತ್ತು ನನಗೆ, ಆ ಸ್ಯಾರಿ ಹೊಲಿಸಿದ್ದು. ಪ್ಯಾರೆಟ್ ಗ್ರೀನ್ ಸ್ಯಾರಿ. ಇದು ಚೆನ್ನಾಗಿ ಬಂದಿದೆ. ಇದು ಎಟಗೈನ್ ನನ್ನ ಮದುವೆ ಸ್ಯಾರಿ ಇದೇನೆ, ಸಿಂಪಲ್ ಆಗಿ ಮಾಡಿಸಿದ್ದೀನಿ ಇದಕ್ಕೆ. ಯಾಕಂದ್ರೆ ಇದು ಅಷ್ಟೇ ಸ್ಯಾರಿ ತುಂಬಾ ರಿಚ್ ಇದೆ, ಹಂಗಾಗಿ ಅದ್ರ ಮೇಲೆ ವರ್ಕ್ನು ರಿಚ್ ಆಗಿ ಮಾಡಿಸ್ಬಿಟ್ರೆ ಫುಲ್ ಗಿಜಿ ಆಗ್ಬಿಡುತ್ತೆ ಅಂತ ಹಿಂಗ್ ಮಾಡಿಸಿರೋದು. ಇದಕ್ಕೆ ಸ್ಲೀವ್ಸ್ ಏನು ಹೈಲೈಟ್ ಮಾಡಿಸಿಲ್ಲ, ಯಾಕಂದ್ರೆ ಇದು 3 ಶೇಡ್ಸ್ ಇದೆ ಸ್ಲೀವ್ಸ್. ಅದ್ರ ಮೇಲೆ ಇನ್ನೂ ಹೈಲೈಟ್ ಕೊಟ್ರೆ ಅಷ್ಟೇ ತುಂಬಾ ಗ್ರ್ಯಾಂಡ್ ಆಗ್ಬಿಡತ್ತೆ. ಇದು ಸ್ಯಾರಿ ಸಖತ್ತಾಗಿದೆ. ಇದು ಆರೆಂಜಿಗೆ ಈ ರಮಾ ಗ್ರೀನ್ ಕಾಂಬಿನೇಷನ್. ಇದಕ್ಕೆ ವರ್ಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಂಡ್ ಇದಕ್ಕೆ ಬಾರ್ಡರಿಗೆ ಮಾತ್ರ ಹಿಂಗೆ ಇಡ್ಸಿದ್ದೀನಿ ಸ್ಲೀವ್ಸ್ಗೆ. ಬ್ಯಾಕಿಂಗ್ಗೆ ಪೀಕಾಕ್ ಡಿಸೈನ್. ಇಲ್ಲಿ ಬಂದಿದೆ ನೋಡಿ ಪೀಕಾಕ್, ಇಲ್ಲಿ ಚಿಕ್ಕದಾಗಿ ಪೀಕಾಕ್ ಫ್ರಂಟ್. ನಾನು ಏನೇ ಡಿಸೈನ್ ಕೊಡ್ಸಿದ್ರು ಯೂಶಲಿ ಇಲ್ಲಿ ಫ್ರಂಟಲ್ಲಿ ಈ ಸೈಡಲ್ಲಿ ಇಲ್ಲಿ ಕೊಡ್ಸೋಕೆ ಇಷ್ಟಪಡ್ತೀನಿ, ಅದು ಹೈಲೈಟ್ ಆಗುತ್ತೆ ಅಂತ. ಸೊ ಇಲ್ಲಿ ಹೆಂಗೆ ಅಂದರೆ ಇಲ್ಲಿ ಪೀಕಾಕ್ ಬರುತ್ತೆ, ಇದು ಫೆದರ್ ಹಿಂಗೆ ಹೋದಂಗೆ ಡಿಸೈನ್. ತುಂಬಾ ಚೆನ್ನಾಗಿದೆ. ಇದಂತೂ ಹೆವಿನೂ ಅನ್ಸಲ್ಲ, ಫುಲ್ ಇದು ಬೀಡ್ ಅಂಡ್ ಥ್ರೆಡ್ ವರ್ಕ್. ಅದು ಬಿಟ್ರೆ ಇದು ನಾನು ತಗೊಂಡಾಗ ರೇರ್ ಕಾಂಬಿನೇಷನ್ ಇತ್ತು. ಇವಾಗ ಯಾರ ಹತ್ರ ನೋಡಿದ್ರು ಈ ಕಾಂಬಿನೇಷನ್ ಇರುತ್ತೆ. ರೀಸೆಂಟ್ ಆಗಿ ನಾವು ಮೈಲಾರಕ್ಕೆ ಹೋಗಿದ್ವಲ್ಲ, ಅವಾಗ ಹಾಕೊಂಡಿದೆ ಇದು ಸ್ಯಾರಿ. ಸೊ ಇದು ಅಷ್ಟೇ ವರ್ಕು ತುಂಬ ಚೆನ್ನಾಗಿ ಬಂದಿದೆ, ಸಿಂಪಲ್ ಆಗಿ ಲೀಫ್ ಥರ. ಅಂಡ್ ಇದೆಲ್ಲ ಶಾರ್ಟ್ ಸ್ಲೀವ್ಸ್ ಇರೋದೆಲ್ಲ ನಾನು ತುಂಬ ಹಳೆ ಸ್ಯಾರಿಗಳು. ಈ ಥರ ಸ್ಲೀವ್ಸ್ಗೆ ಅಂಡ್ ಫ್ರಂಟ್ ಅಷ್ಟೇ ಒಂದೇ ಸೈಡ್ ಇಡ್ಸೋದು ಈ ಥರ. ಇಷ್ಟು ಸದ್ಯಕ್ಕೆ ನನ್ನ ಹತ್ರ ಇವಾಗ ಇರೋ ಸಿಲ್ಕ್ ಸ್ಯಾರಿ ಬ್ಲೌಸಸ್ಸು ತೋರಿಸಿದ್ದೀನಿ. ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಹೇಳಿ. ಆ್ಯಕ್ಚುಲಿ ನಾನು ಯಾವತ್ತೂ ತೋರಿಸಲ್ಲ, ಯಾಕೋ ಇವತ್ತು ತೋರಿಸ್ಬೇಕು ಅನ್ನಿಸ್ತು, ಅದಕ್ಕೆ ತೋರಿಸಿದ್ದೀನಿ. ಆಫ್ಟರ್ 3 years ಆಫ್ ಮೈ ಯೂಟ್ಯೂಬ್ ಜರ್ನಿ ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ನನ್ನ ಹತ್ರ ಇದಿದೆ ನೋಡಿ ಅಂತ ತೋರಿಸಿದ್ದೀನಿ. ಹೌದು. ಸೊ ಲೇಡೀಸಿಗೆ ಇಷ್ಟ ಆಗತ್ತಲ್ಲ, ತೆಗೆದ್ನಲ್ಲ, ನನಗೆ ಎಲ್ಲಾನು ನೋಡ್ಬೇಕು ಅನ್ನಿಸ್ತು. ಅದಕ್ಕೆ ನನಗೆ ಇದರಲ್ಲಿ 2-3 ಬ್ಲೌಸ್, ಈ ಬ್ಲೌಸ್ ಅಂತೂ ಲಿಟ್ರಲಿ ನಂಗೆ ಮರ್ತೇ ಹೋಗಿತ್ತು. ಈ ತರ ಒಂದು ಡಿಸೈನ್ ಇಟ್ಸ್ಕೊಂಡು ಮಾಡಿಸ್ಕೊಂಡಿದ್ದೀನಿ. ಆ ಥರ ಇಷ್ಟ ಆಗಿತ್ತು ನಂದು ಸಾರಿ ಬ್ಲೌಸ್ ಕತೆ. ಇದನ್ನೆಲ್ಲ ಇವಾಗ ಫೋಲ್ಡ್ ಮಾಡಿ ಎತ್ತಿ ಇಟ್ಬಿಟ್ಟು ಹೋಗಿ ಊಟ ಮಾಡೋದು ಅಷ್ಟೇ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on